ನೋಡಿ ವೀಕ್ಷಕರೇ, ಈಗ ನಾವು ಬೊಂಡ ಸುಕ್ಕ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಮೊದಲಿಗೆ ಒಂದು ಬಾಣಲೆಯನ್ನು ಗ್ಯಾಸ್ನ ಮೇಲೆ ಇಟ್ಟು ಸ್ವಲ್ಪ ಅದು ಕಾಯಬೇಕು. ಕಾಯಿದ ಮೇಲೆ ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಈಗ ಕುದೀತಾ ಉಂಟು. ಎಣ್ಣೆ ಚೆನ್ನಾಗಿ ಕುದೀತಾ ಇರಬೇಕು. ಈಗ ಈ ಕಾದ ಎಣ್ಣೆಗೆ ಒಗ್ಗರಣೆ ಸೊಪ್ಪನ್ನು ಹಾಕಬೇಕು. ನೋಡಿ ಹೇಗೆ ನೋಡಿ ಪಟ 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 ಅಂತ ಸೌಂಡ್ ಬರ್ತಾ ಉಂಟಲ್ಲ, ಕಾದ ಎಣ್ಣೆಗೆ ಹಾಕಬೇಕು. ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ನಾವು ಈಗಾಗಲೇ ಕತ್ತರಿಸಿಟ್ಟಿದ್ದೇವೆ ಎಲ್ಲ, ಈರುಳ್ಳಿ, ಆನಿಯನ್, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ನಾವು ಇಟ್ಟಿದ್ದೇವೆ. ಒಂದೊಂದಾಗಿ ಈಗ ಹಾಕ್ತಾಯಿದ್ದೇವೆ. ನೋಡಿ, ಮೊದಲಿಗೆ ನೀರುಳ್ಳಿಯನ್ನು ನಾವು ಹಾಕಬೇಕು. ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ಮತ್ತೆ ಕೊಡೋದಕ್ಕೆ ಪರಿಮಳ ಜಾಸ್ತಿ ಇರ್ತದೆ, ಫ್ಲೇವರ್ ಒಳ್ಳೆದಿರ್ತದೆ. ಸೊ ಆಮೇಲೆ ಅದನ್ನು ಸ್ವಲ್ಪ ಕೆಂಪಾಗಿ ಅಂದರೆ ಹುರಿಬೇಕು. ನೋಡಿ, ಈಗ ಈರುಳ್ಳಿಯನ್ನು ಕೆಂಪಗಾಗಬೇಕು, ಅದೊಂದು ಗೋಲ್ಡನ್ ಕಲರ್ ಬರುವ ಹಾಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಾದಷ್ಟು ನಿಮಗೆ ಆ ಫ್ಲೇವರ್ ಬರುತ್ತೆ. ಬಿಕಾಸ್ ಆ ಈರುಳ್ಳಿ ಎಷ್ಟು ನೋಡಿ ಕಾಯಿತು ನೋಡಿ, ಅಷ್ಟು ಅದು ಫ್ಲೇವರ್ ಚೆನ್ನಾಗಿ ಒಂದು ಸುಕ್ಕ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಆ್ಯಕ್ಚುಲಿ ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ನಾವು ಸಾಲ್ಟ್ ಹಾಕಿದರೆ ಬೇಗ ನಾವು ಈರುಳ್ಳಿಯನ್ನು ಬೇಗ ಫ್ರೈ ಮಾಡ್ಬೋದು. ನಾವು ಬಾಡಿಸೋದು ಅಂತ ಹೇಳ್ತೇವಲ್ಲ, ಹಾಗೆ ಅದು ಗೋಲ್ಡನ್ ಕಲರ್ ಕೂಡ ಬರ್ತಾ ಇದೆ. ಸೊ ಈಗ ನಾವು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ತೇವೆ. ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಬಾಡಿಸ್ತಾ ಇರಬೇಕು. ಆಗ ಅದು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿದರೆ ಅದು ಬೇಗ ಫ್ರೈ ಆಗುತ್ತೆ, ಆದಷ್ಟು ಬೇಗ ಗೋಲ್ಡನ್ ಕಲರ್ಗೆ ಬರುತ್ತೆ. ನೋಡಿ, ಅದರ ಫ್ಲೇವರ್ ಕೂಡ ನಮಗೆ ಆಗಿ ಸಿಗ್ತದೆ ಚೆನ್ನಾಗಿ. ನೋಡಿ, ಈಗಾಗಲೇ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಅಂತ ಹೇಳಿದರೆ ಅದರ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಅದಕ್ಕೆ ನಾವು ಹೆಚ್ಚಿಟ್ಟಂಥ ಟೊಮ್ಯಾಟೊ, ಒಂದು ಟೊಮ್ಯಾಟೊ ಕೂಡ ಸಾಕು, ಒಂದು ಅಥವಾ ಎರಡು. ನಾವಿಲ್ಲಿ ಒಂದು ಟೊಮ್ಯಾಟೊವನ್ನು ಹಾಕಿದ್ದೇವೆ. ಸೊ ಟೊಮ್ಯಾಟೊ ಮತ್ತು ಆನಿಯನನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾ ಇದ್ದೇವೆ, ತುಂಬ ಇದು ಈಸಿ ರೆಸಿಪಿ, ತುಂಬ ಅಂದರೆ ತುಂಬ ಈಸಿ ಉಂಟು. ತುಂಬ ಈಸಿಯಾಗಿ ಇದನ್ನು ಟ್ರೈ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ. ಈಗ ನೋಡಿ, ನಾವು ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇವೆ. ಸೊ ಕ್ಯಾಪ್ಸಿಕಮ್ ನಾವು ಆದಷ್ಟು ನಾವು ಎಲ್ಲ ರೆಸಿಪಿಗೂ ಕೂಡ ನಾವು ಕ್ಯಾಪ್ಸಿಕಮ್ ಇಲ್ಲಿ ಯೂಸ್ ಮಾಡ್ತೇವೆ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕ್ಯಾಪ್ಸಿಕಮ್. ಒಂದು ದೊಡ್ಡ ಕ್ಯಾಪ್ಸಿಕಮ್ ಫುಲ್ ಹಾಕಬೇಕಂತ ಏನಿಲ್ಲ, ಒಂದು ಅರ್ಧದಷ್ಟು ಕ್ಯಾಪ್ಸಿಕನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕಿದರೆ ಮತ್ತು ಅದನ್ನು ಜೊತೆಯಾಗಿ ನಾವು ಫ್ರೈ ಮಾಡಬೇಕು. ನೋಡಿ ಹೇಗೆ ಚೆನ್ನಾಗಿ ಅದು ಫ್ರೈ ಆಗ್ತಾ ಉಂಟು, ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು ಕೂಡ. ಸೊ ಮಂಗಳೂರಲ್ಲಿ ಇದೆಲ್ಲ ಈಸಿ ರೆಸಿಪಿ. ಹೀಗೆ ಬ್ಯಾಂಗ್ಳೂರು, ಮೈಸೂರಲ್ಲೆಲ್ಲ ಇಂಥದ್ದೆಲ್ಲ ಮಾಡೋದು ತುಂಬ ಕಡಿಮೆ. ಸೊ ಹಾಗಾಗಿ ನಾವು ನಿಮಗೆ ಇದನ್ನು ತೋರಿಸ್ತಾ ಇದ್ದೇವೆ. ಸ್ಕ್ವೀಡ್ ಅಂತ ನಾವೇನು ಹೇಳ್ತೇವೆ ಇಂಗ್ಲೀಷಲ್ಲಿ, ಬೊಂಡಸ್ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ಸೊ ಸ್ಕ್ವೀಡ್ ಡ್ರೈ ಕರಿ. ನೋಡಿ, ಇದು ನಾವು ಕಟ್ ಮಾಡಿ ಇಟ್ಟಂತಹ ಸ್ಕ್ವೀಡ್. ಈ ರೀತಿ ಇರಲ್ಲ ಸ್ಕ್ವೀಡ್, ಇದನ್ನು ನಾವು ಕಟ್ ಮಾಡಿದ್ದೇವೆ. ಸ್ಕ್ವೀಡ್ ಕಟ್ ಮಾಡುವಂತಹ ವಿಧಾನವನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇವೆ. ಸ್ವಲ್ಪ ಅರ್ಜೆಂಟಲ್ಲಿ ನಾವು ಈ ವಿಡಿಯೋ ಮಾಡಿದ್ವಿ. ಸೊ ಯಾವ ರೀತಿ ಕತ್ತರಿಸುವಂತ ಇನ್ನೊಮ್ಮೆ ತೋರಿಸ್ತೇವೆ. ಇದು ಈ ರೀತಿ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಬೊಂಡಾಸ್ ಅಂತ ಹೇಳ್ತೇವೆ, ಇಂಗ್ಲೀಷ್ ಅದಕ್ಕೆ ಸ್ಕ್ವಿಡ್ ಅಂತ ಹೇಳ್ತೇವೆ. ಇದು ಖಾಲಿ ಕಟ್ ಮಾಡಿದಂಥ ಎಲ್ಲ ಆನಿಯನ್, ಕ್ಯಾಪ್ಸಿಕಮ್ ಇದನ್ನು ಫ್ರೈ ಮಾಡಿದ ಮೇಲೆ ಈ ಬೊಂಡಾಸನ್ನು ನಾವು ಹಾಕಬೇಕು. ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಫ್ಲೇವರ್, ಟೊಮ್ಯಾಟೊ ಫ್ಲೇವರ್ ಎಲ್ಲ ಅದು ಮಿಕ್ಸ್ ಆಗಬೇಕು ಈ ಬೊಂಡಾಸ್ ಜೊತೆಗೆ. ಸ್ವಲ್ಪ ಈಗ ನೋಡಿ, ಒಂದು ಚೂರು ಕುದಿ ಬಂದ ನಂತರ ಇದಕ್ಕೆ ನಾವು ಅರಿಶಿನ ಪೌಡರ್, ಟರ್ಮರಿಕ್ ಪೌಡರನ್ನು ಹಾಕ್ತಾ ಇದ್ದೇವೆ. ಇದನ್ನು ನಾವು ಮಸಾಲೆ ಮಾಡುವಾಗ ಕೂಡ ಹಾಕ್ಬೋದು. ಸ್ವಲ್ಪ ಮರ್ತೋಯ್ತು ಹಾಕುವಾಗ. ನಾವು ಮಸಾಲೆಗೆ ನಾವು ಗರಂ ಮಸಾಲ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೇವೆ. ಸೊ ಆಗಲೇ ಈ ಅರಿಶಿನದ ಪೌಡರನ್ನು ಕೂಡ ಹಾಕ್ಬೋದು. ಈಗ ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ. ಇದು ಈ ಸ್ಕ್ವಿಡ್ ಇದು ನೋಡಿ ಸ್ಮೆಲ್ ಕೂಡ ಹೋಗುತ್ತೆ. ಸ್ವಲ್ಪ ಅರಿಶಿನ ಎಲ್ಲ ಈಗ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ನಾವು ಅರಿಶಿನ ಪೌಡರ್ ಹಾಕಿದರೆ ಅದರ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನು ಹಾಕ್ಬೋದು. ಈಗ ನೋಡಿ, ಸ್ವಲ್ಪ ಸ್ಕ್ವಿಡ್ ನೋಡಿ, ಆಗ ಹಾಕುವಾಗ ಹೇಗಿತ್ತು, ಈಗ ಹೇಗಿದೆ ನೋಡಿ. ಸ್ವಲ್ಪ ಅಲ್ಲೇ ನೋಡಿ ಶೇಪ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆಲ್ಲ, ಅದು ಸ್ವಲ್ಪ ಬಾಯ್ಲ್ ಆಗ್ತಾ ಬರ್ತಾ ಉಂಟು. ಈಗ ನೋಡಿ ಇಷ್ಟೇ, ಏನು ಮಹಾವಿದ್ಯೆ ಏನಿಲ್ಲ. ಸ್ವಲ್ಪ ಬೆಂದ ತಕ್ಷಣ ನಾವು ಆಗಾಗಲೇ ರೆಡಿ ಮಾಡಿದಂತಹ ಮಸಾಲೆಯನ್ನು ಹಾಕಬೇಕು. ನೋಡಿ, ಇದಕ್ಕೆ ಬ್ಯಾಡಗಿ ಮೆಣಸು ಹಾಕಿದ್ದೇವೆ ನಾವು, ಉದ್ದ ಮೆಣಸು ಅಂತ ಹೇಳ್ತೇವೆ, ಗಿಡ್ಡ ಮೆಣಸು ಇದೆ, ಮತ್ತು ಕೊತ್ತಂಬರಿ ಹಾಕಿದ್ದೇವೆ, ಜೀರಿಗೆ ಹಾಕಿದ್ದೇವೆ, ಹಾಗೆ ಕಾಳು ಮೆಣಸು ಕೂಡ ಹಾಕಿದ್ದೇವೆ, ಸ್ವಲ್ಪ ಮೆಂತೆ ಕೂಡ ಹಾಕಿದ್ದೇವೆ. ಸೊ ಈಗ ಆ ಮಸಾಲೆ ರೆಡಿ ಮಾಡಿದಂಥ ಮಸಾಲವನ್ನು ಈ ಸ್ಕ್ವಿಡ್ಡಿಗೆ ಅಥವಾ ಬೊಂಡಾಸಿಗೆ ಹಾಕಿ ಹೀಗೆ ಮಿಕ್ಸ್ ಮಾಡಿದರೆ ನೋಡಿ
ನಿಮಗೆ ಕರಿಕರಿಯಾದಂತಹ ಬೊಂಡ ಸುಕ್ಕ ರೆಡಿ ಆಗ್ತದೆ. ಇನ್ನು ಒಂದು 2-3 ನಿಮಿಷದಲ್ಲಿ ರೆಡಿ ಆಗ್ತದೆ. ಈಗ ನೋಡಿ, ಇನ್ನೂ ಕೂಡ ಇದರ ಫ್ಲೇವರ್ ಜಾಸ್ತಿ ಆಗಬೇಕಂತ ಇದ್ದರೆ ನಾವು ಹುಣಸೆ ನೀರನ್ನು ರೆಡಿ ಮಾಡಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ನಾವು ಟೊಮ್ಯಾಟೊವನ್ನು ಸ್ವಲ್ಪ ಹಾಕಿದಲ್ಲ, 1 ಟೊಮ್ಯಾಟೊ ಹಾಕಿದಲ್ಲ. ಸೊ ಹುಣಸೆ ನೀರನ್ನು ಹಾಕಿದರೆ ಅದಕ್ಕೆ ಟೇಸ್ಟ್ ಮತ್ತೆ ಕೂಡ ಜಾಸ್ತಿ ಆಗ್ತದೆ. ಸೊ ಸ್ವಲ್ಪ ಹುಣಸೆ ನೀರನ್ನು ಹಾಕಬೇಕು, ಆಗ ರುಚಿ ಸ್ವಲ್ಪ ಜಾಸ್ತಿ ಇರ್ತದೆ. ನೋಡಿ ಈಗ ಸ್ವಲ್ಪ ಬಾಯ್ಲ್ ಆಗ್ತಾ ಬರ್ತಾ ಉಂಟು. ಈಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹಾಕಿದ್ದೇವೆ ಆಗ ನಾವು. ಈಗ ಒಂಚೂರು ಉಪ್ಪು ಹಾಕಿದರೆ ಮತ್ತೆ ಕೂಡ ಟೇಸ್ಟ್ ಆಗಿಬರ್ತದೆ. ಹುಣಸೆ ನೀರಿನ ನಂತರ ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾ ಬಂತಲ್ವಾ. ನೋಡಿ ಈಗ ಎಲ್ಲ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಇದು ಬೇಯಲಿ. ಒಂದು 10 ಮಿನಿಟ್ಸ್ ಇದು ಬೇಕು ಬೇಯಲಿಕ್ಕೆ. ಸ್ಕ್ವೀಡ್ ಸ್ವಲ್ಪ ಜಾಸ್ತಿ ಹೊತ್ತು ಬೇಕದು ಬೇಯಲಿಕ್ಕೆ. ಒಂದು 10 ಮಿನಿಟ್ಸಲ್ಲಿ ಬೇಯುತ್ತೆ. ಸೊ ಮುಚ್ಚಳ ಹಾಕಿ ಮುಚ್ಚಿಡೋಣ. ನೋಡಿ ಈಗ ಒಂದು 10-15 ನಿಮಿಷ ಆದಮೇಲೆ ಚೆನ್ನಾಗಿ ಅದು ಬಾಯ್ಲ್ ಆಗಿದೆ. ಚೆನ್ನಾಗಿ ಬಾಯ್ಲ್, ಸ್ವಲ್ಪ ಕರಂಚಿದೆ ಎಂತ ನಾವು ಹೇಳ್ತೇವೆ, ಸ್ವಲ್ಪ ಇದಾಗಿದೆ, ಪರವಾಗಿಲ್ಲ, ಅದೇನಾಗೋದಿಲ್ಲ. ಸೊ ಈಗ ಇದಕ್ಕೆ ಸ್ವಲ್ಪ ನಾವು ತೆಂಗಿನಕಾಯಿ ಹಾಕ್ತಾ ಇದ್ದೇವೆ. ನೋಡಿ ತೆಂಗಿನಕಾಯನ್ನು ಹಾಕ್ತಾ ಇದ್ದೇವೆ. ಆ್ಯಕ್ಚುಲಿ ನಾವು ತೆಂಗಿನಕಾಯಿ ಇಲ್ಲದೆ ಯಾವ ಪದಾರ್ಥ ಕೂಡ ಇಲ್ಲಿ ಮಾಡೋದಿಲ್ಲ, ಎಲ್ಲದಕ್ಕೂ ತೆಂಗಿನಕಾಯಿ ಬೇಕು. ಸುಕ್ಕಕ್ಕಂತೂ ತೆಂಗಿನಕಾಯಿ ಇಲ್ಲದೆ ನಾವು ಆಗೋದಿಲ್ಲ, ಅದಕ್ಕೆ ಸುಕ್ಕ ಅಂತಲೇ ಹೇಳೋದಿಲ್ಲ. ತೆಂಗಿನಕಾಯಿ ಹಾಕ್ತಾ ಇದ್ದೇವೆ. ನೋಡಿ ಸ್ವಲ್ಪ ಹೀಗೆ ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡಿ ಆಯಿತು. ನೋಡಿ ಈಗ ಒಂದು 15 ನಿಮಿಷ ಆಯಿತು. ಇದಕ್ಕೆ ಕಟ್ ಮಾಡಿದಂತಹ ಕೊರಿಯಂಡರ್ ಲೀವ್ಸನ್ನು ಹಾಕೋದು, ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಾಕಬೇಕು, ಫ್ಲೇವರ್ ಬರುತ್ತೆ. ನೋಡಿ ಚೆನ್ನಾಗಿ ಈಗ ಸ್ಕ್ವೀಡ್ ಸುಕ್ಕ ರೆಡಿ ಆಯಿತು. ಎಷ್ಟು ಈಸಿ ನೋಡಿ, ಮನೆಯಲ್ಲೇ ಇದ್ದಂತಹ ಮಸಾಲೆಗಳನ್ನು ಹುರಿದು ರೆಡಿ ಮಾಡಿಟ್ಟರೆ ಆಯಿತು, ಅಷ್ಟೇ. ತುಂಬ ಸಿಂಪಲ್ ಇದು. ಒಂದು 2 ನಿಮಿಷ ಮುಚ್ಚಲ್ಲ ಹೀಗೆ ಇಟ್ಟು ಈಗ ಸುಕ್ಕ ಹೇಗಾಯಿತು ಅಂತ ನೋಡೋಣ. ಟೇಸ್ಟ್ ನೋಡೋಣ ಈಗ ಇದಕ್ಕೆ ಆಯಿತಾ, ಹೇಗಾಗಿದೆ ಈ ಸುಕ್ಕ ಅಂತ. ರೆಡಿಯಾಗಿದೆ. ಈಗ ತಿನ್ನೋದೊಂದೇ ಬಾಕಿ. ನೋಡೋಣ ಎಷ್ಟು ಚೆನ್ನಾಗಿ ಆಗಿದೆ. ವಾವ್, ಹಾಗೆ ಆ ಫ್ಲೇವರ್ಸ್ ಇದೆ ಅಲ್ಲ, ಎಲ್ಲ ಪೆಪ್ಪರಿದು ಫ್ಲೇವರು, ಕರಿಮೆಣಸಿದು ಫ್ಲೇವರು, ಆನಿಯನ್ ಎಲ್ಲದರ ಫ್ಲೇವರ್ ಹಾಗೆ ಸೂಪರ್. ನಾನು ಸ್ವಲ್ಪ ತಿಂತೇನೆ. ಇದನ್ನು ನೀರು ದೋಸೆ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನ ಜೊತೆ ಏನು ಬೇಕಾದರೂ ನೀವು ಮಿಕ್ಸ್ ಮಾಡಿ ತಿನ್ಬೋದು.